ನೋಡಿ ನಮ್ಮ ಸೋನಿ, ನಾನು ಗೇಟ್ ಯಲ್ಲಾಪುರಕ್ಕೆ ಹೋಗಿದ್ದೆ ಇವತ್ತು. ಗೇಟ್ ತೆಗ್ದು ಗೇಟ್ ಶಬ್ದ ಆಗ್ತಿದ್ದಂಗೆ ಬೊಗಳ್ತಿತ್ತು. ನಾನು ಒಳಗಡೆ ಹೋಗೋವರೆಗೂ ಬೊಗಳ್ತು. ಆಮೇಲೆ ಬಾಗಿಲಲ್ಲೂ ಬೊಗಳ್ತಾನೆ ಇತ್ತು. ಅದಕ್ಕೆ ಬೇಗ ನನ್ನ ಗುರು ಸಿಕ್ಕಿಲ್ಲ. ಅದಕ್ಕೆ ಕಂಡಿಡಿಯೋಕ್ಕಾಗಿಲ್ಲ. ಅದಕ್ಕೆ ಯಾರೋ ಹೊಸಬ್ರು ಯಾರೋ ಬಂದುಬಿಟ್ರಲ್ಲ ಅಂದ್ಬಿಟ್ಟು ಬೊಗಳ್ತಿತ್ತು. ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಒಳಗಡೆ ಹೋದೆ. ಆಮೇಲೆ ನಮ್ಮ ಗೀತಮ್ಮ ಸುಮ್ಮನೆ ಇರು ಅಂತಿತ್ತು. ಆದರೂ ಸುಮ್ಮನೆ ಇರಲಿಲ್ಲ, ಅದು ಬೊಗಳ್ತಾನೆ ಇತ್ತು. ಆಮೇಲೆ ಕೂತ್ಕೊಂಡ್ಮೇಲೆ ಅದು ಬಂದು ಚಾಪೆ ಹಾಕ್ತು ಕೂತ್ಕೊಳ್ಳಮ್ಮ ಅಂತ. ಆಮೇಲೆ ನಾನು ಕೂತ್ಕೊಂಡ್ಮೇಲೆ ಬಂದು ಬಟ್ಟೆ ಎಲ್ಲ ಮೂಸಿ ನೋಡಿ ಹತ್ರಕ್ಕೆ ಬರೋದು, ಮಾತಾಡಿಸಿ ದೂರ ಓಡೋಗೋದು. ಆಮೇಲಿಂದ ನಾನು ಎಷ್ಟೋ ಹೊತ್ತಿನ ಮೇಲೆ ಗುರು ಕಂಡಿಡಿತು ನನ್ನನ್ನು. ಕಂಡಿಡಿದು ನೋಡಿ ಇವಾಗ ಹೆಂಗೆ ಸೈಲೆಂಟ್ ಆಯ್ತು ಅಂತ ತಲೆ ಸಾವ್ರದೆ. ಆಮೇಲೆ ನಾನು ಹೋಗಿದ್ದಕ್ಕೆ ಅದಕ್ಕೇನು ಇದಾಯ್ತು ನೋಡಿ, ಆ ಸೀರೆ ಮೇಲೆ ಎಲ್ಲ ಓಡಾಡ್ಕೊಂಡು ಮತ್ತು ಹೆಂಗೆ ಆಡ್ತಾಯಿತ್ತು ಅಂದರೆ ನನ್ನ ಹತ್ರ ಎಳೆ ಮಗು ಥರ ಆಟ ಆಡ್ತಾಯಿತ್ತು. ಇವಾಗ ಮಗಿನ ಥರ ಆಟ ಆಡ್ತಾಯಿತ್ತು. ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತು ಸೋನಿ. ತುಂಬ ದಿನ ಆಗಿತ್ತು ನಾನು ನೋಡಿ ಇದನ್ನು. ಅಂದರೆ ನಾನು ಇವತ್ತು ಅವ್ರ ಮನೆಗೆ ಹೋದಾಗ ಇದು ಇರೋದು ಮರ್ತುಬಿಟ್ಟೆ. ನಾನು ಐತೆ ಅನ್ನೋದೇ ಮರ್ತುಬಿಟ್ಟಿದ್ದೀನಿ. ಆಮೇಲೆ ನಾನು ಗೇಟ್ ತೆಗ್ದಿದ್ದ ತಕ್ಷಣ ಬೊಗಳ್ತಿತ್ತಲ್ಲ, ಅವಾಗ ಗೊತ್ತಾಗಿದ್ದು ನನಗೆ ಅಯ್ಯೋ ಅಂತ. ಅದಕ್ಕೆ ಬೇಗ ಕಂಡುಹಿಡಿಯೋಕ್ಕಾಗಲಿಲ್ಲ. ಪಾಪ 2 ತಿಂಗಳಾಗಿತ್ತು ನಾನು ನೋಡಿ ಅದನ್ನು. ಹಾಗಾಗಿ ಬೇಗ ಕಂಡುಹಿಡಿಯೋಕ್ಕಾಗಲಿಲ್ಲ. ನೋಡಿ ಹೆಂಗೆ ಆಟ ಆಡ್ತಾಯಿತ್ತು ನನ್ನ ಹತ್ರ ಬಂದು. ಅದಕ್ಕೆ ಮುದ್ದಾಡ್ತಿರ್ಬೇಕು. ನನಗಂತೂ ಸಖತ್ ಖುಷಿ ಆಯಿತು ನೋಡಿ. ಅದು ಪ್ರಾಣಿನೇ ಆಗಿರ್ಬೋದು, ಅದೆಷ್ಟು ಒಂದು ಸತಿ ಅದು ಮಗು ಥರ ನಿಜವಾಗ್ಲೂ ನೋಡು ಏನೋ. ಅದಕ್ಕೆ ಅಲ್ಲಿ ನಮ್ಮ ಅಕ್ಕರೂರಲ್ಲಿ ಜಾತ್ರೆಯಲ್ಲಿ ಕರ್ಕೊಂಬಂದಿತ್ತ, ಅವಾಗ ಎಲ್ಲರೂ ಮುದ್ದಾಡ್ತಿದ್ವಾ, ಅಲ್ಲೆಲ್ಲ ನೋಡ್ತಿತ್ತ. ಇವಾಗ ಇಲ್ಲಿ ಒಂಟಿಯಾಗಿರ್ತೈತಲ್ವ, ಹಾಗಾಗಿ ನಮ್ಮ ಮಮ್ಮಿನೂ ಬೆಳಗ್ಗೆ ಹೋದ್ರೆ ಪಾಪ ಸಂಜೆ ಬರುತ್ತೆ ಕೆಲಸದಿಂದ. ಹಾಗಾಗಿ ಅದು ನಮ್ಮ ಹತ್ರ ಹೆಂಗೆ ಆಟ ಆಡ್ತೈತಿ. ಅದನ್ನು ಆಟ ಆಡ್ಸ್ಕೊಂಡು ಕೂತ್ಕೊಳ್ಳೋಣ ಅನ್ನಿಸ್ತೈತೆ ನನಗೆ. ನಾನಿವತ್ತು ತುಂಬ ದಿನದ ಮೇಲೆ ಹೋಗಿದ್ನಲ್ಲ, ಹಾಗೆ ಅದನ್ನು ನೋಡಿದೆ. ಅದ್ರ ಜೊತೆ ನೋಡಿ ಆಟ ಆಡ್ತಿತ್ತು ನೋಡಿ. ಆಚೆ ನೋಡೋದು, ಒಳಗೆ ನೋಡೋದು ಎಲ್ಲ ಮಾಡ್ತಿತ್ತು. ಆಮೇಲೆ ಅದು ಬಟ್ಟೆ ಬೇರೆ ಎಸ್ಕೊಂಡಿತ್ತೇನೋ. ನಮ್ಮ ಮಮ್ಮಿ ಅನ್ನ ರೆಡಿ ಮಾಡ್ತಿತ್ತು. ಅದಕ್ಕೆ ಅನ್ನ ಇಡೋಕ್ಕೆ ಮತ್ತು ಮೊಸರನ್ನ ಹಾಕೋಕ್ಕೆ. ಅನ್ನ ಮೊಸರನ್ನ ಹಾಕ್ತಾರಂತವರು, ಅದಕ್ಕೆ ಅದನ್ನು ರೆಡಿ ಮಾಡ್ತಿತ್ತು. ಅದು ಆಚೆಗೂ ಒಳಗೆ ಓಡಾಡ್ಕೊಂಡು ನಾನು ಹೋಗಿದ್ದಕ್ಕೂ ಅದಕ್ಕೂ ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಆ ಕಡೆ ಈ ಕಡೆ. ನೋಡಿ ಒಂದು ಸತಿ ಹೊಂದ್ಕೊಂಬಿಟ್ರೆ ಪ್ರಾಣಿಗಳು. ನಂಗೆ ನಿಜವಾಗ್ಲೂ ಸಖತ್ ಇಷ್ಟ ಇದನ್ನು ಕಂಡ್ರೆ. ನೋಡಿ ಅದು ನನಗೆ ನಾನು ಚಾಪೆ ಮೇಲೆ ಕೂತ್ಕೊಳ್ಳಿಲ್ಲ, ಅದೇ ಕೂತ್ಕೊಂಡ್ಬಿಡ್ತು. ನೋಡಿ ಹೆಂಗೆ ಸವರ್ಬಿಟ್ರೆ ಏನು ಇಷ್ಟಪಡ್ತೈತೆ ಅದು. ಪ್ರಾಣಿಗಳು ಹೆಂಗೆ, ಪ್ರಾಣಿಗಿರೋ ನಿಯತ್ತು ಮನುಷ್ಯನಿಗೆ ಯಾವತ್ತೂ ಇರಲ್ಲ. ಒಂದು ಸತಿ ಅವು ಏನಾದರೂ ಮನುಷ್ಯನಿಗೆ ಕಂಡಿಡಿದ್ಬಿಟ್ರೆ, ನಮ್ಮವ್ರಂತ ಗುರು ಸಿಕ್ಬಿಟ್ರೆ ಅವರು ಬಿಟ್ಟು ಓಡಾಡಲ್ಲ ಅವು. ಅಷ್ಟು ನೋಡೋ ಪ್ರಾಣಿಗೆ. ಅದಕ್ಕೆ ಅದು ನಿಯತ್ತಿನ ಪ್ರಾಣಿ ಅಂತಾರೆ ನಾಯಿನ. ಅದು ಯಾವತ್ತೂ ನೋಡಿ. ನಮ್ಮ ಗೀತಾ ರೂಮಿಗೆ ಕರೆದ್ರೆ ರೂಮ್ಗೆ ಓಡೋಗ್ತೈತಿ, ಅಡುಗೆ ರೂಮಿಗೆ ಕರೆದ್ರೆ ಅಡುಗೆ ರೂಮ್ಗೆ ಓಡೋಗ್ತೈತಿ. ಅದರಿಂದ ಹೆಂಗೆ ಓಡಾಡ್ತೈತಿ ಅಂದರೆ ಎಳೆ ಮಗಿನ ಥರ ಓಡಾಡ್ತೈತಿ ನೋಡಿ. ಆ ಕಡೆಗೆ ಈ ಕಡೆಗೆ ನೋಡ್ಕೊಂಡು. ಇಲ್ಲಾಂದರೆ ಸುಮ್ಮನೆ ಹೋಗಿ ಮಂಚದ ಕೆಳಗೆ ಓಡೋಗೋದು, ಆಟ ಆಡುತ್ತೆ ಒಳಗೆಲ್ಲ. ಅವರು ಸೋಫಾ ಎಲ್ಲ ಇಟ್ಟಿದ್ರು ಮನೆ ಒಳಗಡೆ. ಎಲ್ಲ ಸೋಫಾ ಇತ್ತು, ಸೋಫಾ ಎಲ್ಲ ಕಿತ್ತಾಕ್ಬಿಟ್ಟಿತ್ತಂತೆ. ಅದಕ್ಕೆ ಈಗ ಸೋಫಾ ಏನು ಇಟ್ಟಿಲ್ಲ, ಹಾಲು ಎಲ್ಲ ಫ್ರೀಯಾಗೈತೆ ಅದಕ್ಕೆ. ಇವಾಗ ವಾಶ್ರೂಮ್ಗೆಲ್ಲ ಅದೇ ಹೋಗ್ಬಿಡುತ್ತಂತೆ, ಬಾಗಿಲು ತೆಗ್ದಿರುತ್ತಲ್ಲ ಅದೇ ಹೋಗ್ಬಿಡುತ್ತಂತೆ. ಒಂದು ಸ್ವಲ್ಪನೂ ಮನೆ ಒಳಗೆಲ್ಲ ಗಲೀಜು ಮಾಡೋದು ಏನೂ ಇಲ್ಲ. ನಿಜವಾಗ್ಲೂ ನನಗೂ ಈ ಥರ ಸಾಕಬೇಕು ಅಂತ ಆಸೆ. ಏನು ಮಾಡೋದು ನೋಡಿ, ಒಂದೇ ಒಂದು ಸೋಫಾನೂ ಇಟ್ಟಿಲ್ಲ, ಎಲ್ಲ ಕಿತ್ತಾಕ್ಬಿಟ್ಟೈತೆ. ಅದಕ್ಕೆ ಅವ್ರು ಸೋಫಾ ಇಟ್ಟಿಲ್ಲ. ಇವಾಗ ನಾನು ಟೀ ಕುಡಿತಿದ್ದೆ. ನೋಡ್ತಾ ಇತ್ತು ನಿಂತ್ಕೊಂಡು, ನನ್ನನ್ನೇ ನೋಡ್ತೈತೆ. ಅಂದರೆ ಒಂದು ಸ್ವಲ್ಪ ಬಾಯಿ ಹಾಕೋದು ಎಲ್ಲ ಮಾಡಲ್ಲ ಅದು, ಅಷ್ಟು ಒಳ್ಳೆಯದು. ನನಗೂ ಒಂದು ಸ್ವಲ್ಪ ಬೇಜಾರಾಗಿ ಕಳೀತು. ನೋಡೋಣ, ಟೈಮ್ ಇದ್ದಾಗೆಲ್ಲ ಬಂದು ಹೋಗ್ತಿರ್ತೀನಿ ಅದನ್ನು ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ಮಲಿಕೊಳ್ಳುತ್ತೆ. ಅದು ಎಷ್ಟು ಮುದ್ದಾಗೈತೆ, ಮುದ್ದಾಡ್ತಾನೆ ಇರೋಣ ಅನ್ನಿಸ್ತೈತೆ ನನಗಂತೂ. ಸಖತ್ ಇಷ್ಟ ನನಗೆ ಈ ನಾಯಿ. ನಮ್ಮ ಮಮ್ಮಿಯವ್ರ ಮನೆಯಲ್ಲಿರೋ ಈ ನಾಯಿ ನೋಡಿರೋಂತೂ ಸಖತ್ ಇಷ್ಟ. ನಾನು ಹೇಳಿದ್ದೀನಿ ಅವಾಗಲೇ ನೋಡಿ. ನನಗೇನು ಅದು ಎಷ್ಟು ಹೆಂಗೆ ಬೊಗಳ್ಬಿಡ್ತು ಅಂದರೆ, ಅದೇನು ಬೊಗಳ್ತು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಅಂದರೆ ಕಂಡುಹಿಡಿಯೋಕ್ಕಾಗಿಲ್ವಲ್ಲ ಬೇಗ ಸಡನ್ನಾಗಿ, ಅದಕ್ಕೋಸ್ಕರ. ಆಮೇಲೆ ಸುಮ್ಮನೆ ಆಗೋಯ್ತು. ಧನ್ಯವಾದ.